ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಗರೂಕಾ ಸೋಮಹತಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶ್ರೀರವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ಯುಕ್ತಾಯ ಹರಯೇ ಅಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ. ಈ ನಮಗೆ ಮಿಥ್ಯಾಭಿಮಾನ ತ್ಯಾಗ ಅಂತ ಹೇಳಿದ್ರಲ್ಲ, ಆಗ ಜೈತೀರ್ಥರು ಮಾತಾಡ್ತಾ ಆಗುತ್ತೆ. ನ ಶಬ್ದಾಬ್ಧೌ ಗಾಢಾಃ ನಚ ನಿಗಮ ಚರ್ಚಾ, ಅದು ಹೊಸ ಅರ್ಥ. ಏನರ್ಥ ಅದಕ್ಕೆ ಅಂತ ಕೇಳಿದರೆ, ಮಿಥ್ಯಾಭಿಮಾನ ನಾನೇ ತಿಳ್ಕೊಂಡಿದ್ದೇನೆ ಅದು ನನಗಿಲ್ಲ, ಎಲ್ಲ ಆಚಾರ ಅನುಗ್ರಹ. ಸೊ ಮಿಥ್ಯಾಭಿಮಾನ ಬಿಟ್ಟು ಹೇಳ್ತಾರೆ. ಎಷ್ಟು ಅರ್ಥ ಅದಕ್ಕೆ ರಾಯರು ಎಷ್ಟು ಅರ್ಥ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಹೇಳೋದೇ ಇಲ್ಲ ಯಾರು ಕೂಡ, ಮುಂದೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಅಷ್ಟರ ಮೇಲೆ ಅದು ಎಷ್ಟು ನೂರಾರು ಅರ್ಥ ಬರುತ್ತೆ, ಪ್ರಸಂಗಕ್ಕೆ ತಕ್ಕಂತೆ ಹೊಸ ಹೊಸ ಅರ್ಥಗಳು ಬರುತ್ತೆ. ಎಲ್ಲ ಇದೆ, ಅದು ನನ್ನದು ಅಂತ ಮಿಥ್ಯಾಭಿಮಾನ ಇಲ್ಲ, ಎಲ್ಲ ಆಚಾರ ಪರಮಾನುಗ್ರಹ ಅಂತ ಅವರೇ ದೇವರ ಅನುಗ್ರಹ ಮಾಡಿದ್ದಾರೆ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ, ಹೊಸ ಅರ್ಥ ಬಂತ. ಅದು ಒಳ್ಳೆ ಸೂತ್ರ ಇದ್ದಾಗೆ ಜೈತೀರ್ಥರ ಮಾತು ಅಂದರೆ ಮಂತ್ರ ಇದ್ದಾಗಿರೋದು. ಇಡೀ ಒಬ್ಬ ನಿಜವಾದ ವಿದ್ವಾಂಸ ಆಗಿರ್ತಾನೆ ಅಂತ ಹೇಳೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಉಳಿದವ್ರು ಏನು ಮಾಡಿಬಿಟ್ರು, ಅವ್ರು ಹೇಳಿದ್ದಾರೋ ಏನೋ ಹೇಳೋದಿಲ್ಲ ಅಂದ್ಬಿಡ್ತಾರೆ, ಅವ್ರು ವಿದ್ವಾಂಸರಾಗ. ಯಾಕೆ ಅದು ಒಪ್ಕೊಬಿಟ್ಟಿದ್ದಾರೆ, ಒಪ್ಕೊಂಡವರು ವಿದ್ವಾಂಸರೇ. ಅವ್ರು ಏನೋ ಹೇಳಿದ್ದಾರೆ ಪಾಪ, ನೋಡಿದ್ರೆ ತಪ್ಪರೆದಿದ್ದಾರೆ, ಒಪ್ಪತ್ತಿದ್ದಾರೆ, ನೋಡಿದ್ರೆ ಅಂತ ಹೇಳಿದರೆ ಅದಕ್ಕೆ ಕತೆ ಮುಗಿತೀವ್ರು. ಅಂಥವರೇ ಆಗ್ತಿರೋದು ಈಗ ಹೆಚ್ಚು ಜನ. ನೆಕ್ಸ್ಟ್ ಓಂ ಯದೀಯ ಚರಣಾಂಭೋಜ ಛಾಯಾಮಾಶ್ರಿತ್ಯ ನಿರ್ವೃತ್ತಾಃ ನಂದಂತೆ ಸತತಂ ಮುಕ್ತಾಃ ಸಂಶ್ರಯೇತಂ ಶ್ರಿಯಃಪತಿ. ನೋಡಿ, ನಂದಂತೆ ಸತತಂ ಮುಕ್ತಾಃ, ಆಮೇಲೆ ನಂದಂತಿ, ಆಮೇಲೆ ಸತತಂ, ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಅದೆಲ್ಲ ಬಂದಾಗ ಯದೀಯ ಚರಣಾಂಭೋಜ ಛಾಯಾಮಾಶ್ರಿತ್ಯ ನಿರ್ವೃತ್ತಾಃ ನಂದಂತೆ ಸತತಂ ಮುಕ್ತಾಃ ಸಂಶ್ರಯೇ ತಂ ಶ್ರೇಯಃಪತಿ. ಅದಕ್ಕೆ ನಮ್ಮ ಸಂತೋಷ ಇಲ್ಲ, ಹಾವಿನ ಹೆಡೆಯ ನೆರಳನ್ನು ಕುತ್ಕೊಂಡು ಸಂತೋಷ ಪಡೋಕ್ಕಾಗಿದೆ. ಗೊತ್ತಾಯ್ತಾ? ರಿಸ್ಕ್ ಈಸ್ 100% ಇರೋದು. ಅಲ್ಲಿ ಪರಮಾತ್ಮನ ಪಾದ ಕಮಲದ ನೆರಳು, ಬರೀ ಕಮಲ ಅಲ್ಲ, ಪಾದ ಕಮಲದ ನೆರಳು. ಕಮಲನೇ ಭಾರಿ ಇದು. ಅದರ ನೆರಳು ಹೇಗಿರಬೇಕು? ತುಂಬ ಅಪ್ಯಾಯಮಾನ. ಸೊ ಅದರಲ್ಲೇ ಆಗಿದ್ದಾರೆ, ಸೊ ಅದು ಯಾವಾಗಲಿದ್ದಾರೆ. ಇದು ಇದ್ದರೂ ಕೂಡ ಅಕಸ್ಮಾತ್ ಇದೇನು ತಿಳ್ಕೊಬೇಡ, ಹೋಗಲಿ, ಹಾವಿನ ಹೆಡೆ ನೆರಳೇನೆ, ಕಚ್ಚಲಿಲ್ಲ ಇದೇನು ತಿಳ್ಕೊಬೇಡ. ಎಷ್ಟೊತ್ತಿರುತ್ತೆ ಅದು? ಆ ಕಡೆ ಹಸಿವಾರೆ ಹೊರಟೋಗ್ಬಿಡುತ್ತೆ, ಕಚ್ಚದೆ ಹೋದರೂ ಕೂಡ. ಅದು ಅನಿತ್ಯ, ಇದು ಹಾಗಲ್ಲ. ನಂದಂತೆ ಸತತ ಶಾಶ್ವತ ಪರಮಾತ್ಮ ನಿತ್ಯ, ಅದರ ಪಾದ ನಿತ್ಯ, ಆದ್ದರಿಂದಲೇ ನೆರಳು ನಿತ್ಯ. ನೆರಳು ನಿತ್ಯ, ಉಪಾಧಿ ನಿತ್ಯ, ಆದ್ದರಿಂದ ಉಪಾಧಿ ಉಪಾಧಿ ಹೋಗಿಬಿಡುತ್ತೆ, ಅದು ಇರೋದಿಲ್ಲ. ಹೀಗಾಗಿ ಆನಂದವಾಗಿರ್ತಾರೆ. ಯಾವುದೀಗ ಇಲ್ಲಿ ದೇಹಗಾನಂಚ ಗುಣಾತೀತ ನಿರ್ವಿಮುಕ್ತಾನಾಂ ಮತಿಃ ಶುದ್ಧಮತಿರ್ಯತಃ ಸಮ್ಯಗೇವಾಥ ನಿತ್ಯಾಚ. ಇಲ್ಲೇನು ಹೇಳಿದರು? ಮುಕ್ತಿಯ ಸ್ವರೂಪವನ್ನು ವಾದಿಗಳೆಲ್ಲ ಪ್ರತಿಭಾಶ್ರಯ, ತಮ್ಮ ಬುದ್ಧಿ ಮಾತ್ರ ಉಪಯೋಗಿಸಿಬಿಟ್ಟು ಏನೇನೋ ಹೇಳ್ತಾರೆ. ಅದಕ್ಕೆ ಅವ್ಯವಸಾಯಾತ್ಮಿಕ ಬುದ್ಧಿ. ಅದು ವ್ಯವಸಾಯಾತ್ಮ ಒಂದೇ ಹೇಳ್ತಿದ್ರು, ಒಂದೊಂದು ಎರಡು ಭಾರಿ ಸ್ವಾರಸ್ಯ ಇದೆ ಅಲ್ಲಿ. ಅವ್ರ ಪ್ರತಿಭೆಯಿಂದ ಏನೇನೋ ಹೇಳ್ತಾರೆ ಅಂತ ಹೇಳಿದರೆ ಏನು ಗೊತ್ತಾ, ಅವರಲ್ಲ, ಅವ್ರ ಶಿಷ್ಯರು ಹಾಗೆ ಹೇಳ್ತಾರೆ ಅಂತ ಅರ್ಥ. ಅವ್ರ ಗುರುಗಳನ್ನ ತಿಂತ ಹೋಗ್ತಾರೋ, ಅವ್ರು ಗುರುಗಳು ಹೀಗೆ ಹೇಳಬೇಕಾಗಿತ್ತು ಅಂತ ಆ ಥರ ತಿಂತ ಶುರು ಮಾಡ್ತಾರೆ. ಮೊದಲೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ, ಅವರಲ್ಲಿ ಮತ್ತೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ ಪರಸ್ಪರ. ಇದರಲ್ಲೇ ಮುಂದುವರಿತಾ ಹೋಗ್ತಾರೆ. ಮೊದಲು ನೀವು ತೀರ್ಮಾನ ಬನ್ನಿ ಅಂತಾರಲ್ಲ, ಹಾಗೆ ನಿಮ್ಮ ವ್ಯವಸ್ಥೆ ಮಾಡ್ಕೊ ಬನ್ನಿ, ಅವೇನು ಮಾತಾಡೋಣ ಅಂತ ಹೇಳಾಗ. ಅದಕ್ಕೆ ಹೇಳ್ತಾರಲ್ಲ, ಈ ಪ್ಲೇಟೋ, ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಇದ್ದಾರೆ, 3 ಜನ ಗುರು ಶಿಷ್ಯರವರು. ಗೊತ್ತಾಯ್ತಾ? ಆದರೆ ಫಿಲಾಸಫಿ ಬೇರೆ 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 ಓದಬೇಕು. ಸಾಕ್ರೆಟಿಸ್ ಫಿಲಾಸಫಿ ಬೇರೆ ಓದಬೇಕು, ಪ್ಲೇಟೋ ಫಿಲಾಸಫಿ ಬೇರೆ ಓದಬೇಕು, ಅರಿಸ್ಟಾಟಲ್ ಬೇರೆ ಓದಬೇಕು. ಇಲ್ಲಿ ಹಾಗಲ್ಲ. ಇವತ್ತು ರಾಯರ ಸಿದ್ಧಾಂತ ಹೇಳಿ ಅಂತ ಕೇಳಿದರೆ ನಾವು ಗ್ರಂಥ ಓದಿಲ್ಲ ಹೇಳಕ್ಕೆ ಹೋಗಬಾರ್ದು. ರಾಯರ ಸಿದ್ಧಾಂತ ಏನದು? ಮತ್ತು ಸಿದ್ಧಾಂತವೇ, ಅದು ಹೇಳಿಬಿಟ್ರೆ ಮುಗಿದೋಗುತ್ತೆ ಅಷ್ಟೇ ಹೊರತು ಅವರು ಹೇಳಿರೋ ಒಪ್ಕೊಂಡಿರೋದು. ಆದ್ದರಿಂದ ಬೇರೆ ಹೇಳಬೇಕಾಗಿಲ್ಲ. ಅದು ಅವೇನು ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣಂದ. ಇಡೀ ಇದ್ರ ಪರಂಪರೆಯಲ್ಲೇ ಏನು ಬಂತು?
ಈಗ ಅದು ಕೆಡಿಸೋ ಪ್ರಯತ್ನ ನಡೀತಾ ಇದೆ, ಅದು ಬರಬಾರ್ದು. ಬಂದರೆ ಬಿದ್ದು ಕೊಲ್ಯಾಪ್ಸ್ ಮಾಡಿಬಿಡ್ತಾರೆ. ಗುಣಾತೀತ ವಿಮುಕ್ತಾನಾಂ ಮತಿ ತಮಸೈವ ಅನ್ಯಥಾ ಮತಿ ರಜಸ ಮಿಶ್ರಬುದ್ಧಿತ್ವಂ ಸತ್ವೇನೈವ ಯಥಾ. ಹಾಗೆಲ್ಲ ಮಾಡ್ತಾರೆ ಅಂದರೆ ಯಾರು ತಾಮಸರೋ ಎಷ್ಟೇ ಬುದ್ಧಿ ಉಪಯೋಗಿಸಿದ್ರು ಬುದ್ಧಿ ತಾಮಸಾಗಿರೋದ್ರಿಂದ ಅದಷ್ಟೇ. ರಾಜಸರದು ಮಿಶ್ರ ಆದ್ದರಿಂದ 100% ಕರೆಕ್ಟ್ ಆಗೋ ಚಾನ್ಸಸ್, ಸಂಶಯ ಹುಟ್ಟಿಸ್ತಾರೆ ಹೊರತು ಏನೂ ಮಾಡೋದಿಲ್ಲ. ಸತ್ವೇನೈವ ಯಥಾ ಸತಿ. ಇದು ಹೊರಗಿಂದು ಹೌದು, ಒಳಗಿಂದು ಹೌದು. ಹೊರಗಿಂದು ಪ್ರಕೃತಿಯ ಗುಣಗಳ ಪ್ರಭಾವ, ಒಳಗಿಂದು ಸ್ವರೂಪ, ಎರಡೂ ಕೂಡ ಸಿಂಕ್ರನೈಸ್ ಆಗಿಬಿಟ್ರೆ ನಂಬರ್ 1 ಅದು. ಸಾತ್ವಿಕ ಗುಣ, ಸಾತ್ವಿಕ ದೇಹ, ಸತ್ವಗುಣ ವೃದ್ಧಿ 100% ಸರಿ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹೋಗಿಬಿಡುತ್ತೆ. ಬೆಳಗ್ಗೆ ಸರಿ ಇಲ್ಲ, ಕಣ್ಣು ಸರಿ ಇದೆ, ಬೆಳಗ್ಗೆ ಸಾಲದು, ಏನಾಗುತ್ತೆ ಈಗ? ಕಣ್ಣು ಸ್ವರೂಪದ್ದು, ಬೆಳಕು ಹೊರಗಿಂದು, ವಸ್ತು ಕಾಣಿಸ್ಬೇಕೀಗ. ಸೊ ಹೊರಗಿಂದೆಲ್ಲ ಪ್ರಕೃತಿಯ ಗುಣಗಳು, ಇದು ಸ್ವರೂಪದ ಗುಣ, ವಸ್ತು ನೋಡಬೇಕೀಗ. ನಾವು ಬಿಟ್ಟು ನೋಡೋಕ್ಕೆ ಬರೋದಿಲ್ಲ, ಬೆಳಕನ್ನೇ ನೋಡ್ಬೇಕು ನಾವೀಗ. ಅದು ಡಿಮ್ ಬೆಳಕಾದರೆ ಏನು ಕಾಣಿಸುತ್ತದು? ಕಣ್ಣೇ ಇಲ್ಲ, ಬೆಳಕು ಇಲ್ಲ. ರಾತ್ರಿ ಬೇರೆ, ಕಣ್ಣು ಬೇರೆ ಇಲ್ಲ. ಗೋವಿಂದ ಹಗಲಾದಷ್ಟೇ, ರಾತ್ರಿ ಆದರಷ್ಟೇ. ತಾಮಸನಿಗೆ ಎಂದೂ ಅರ್ಥನೇ ಆಗೋದಿಲ್ಲ. ಇವ್ರಿಗೆ ಹಾಗಲ್ಲ. ಸಫಿಷಿಯೆಂಟ್ ಲೈಟ್ ಇಲ್ಲ ಆದ್ದರಿಂದ ತಪ್ಪು ಓದ್ತಾರೆ. ಅವಾಗ ಕೇಳ್ತಾ ಆಮೇಲೆ ಈ ಬೆಳಕಿನಲ್ಲಿ ಓದ್ತೀನಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಪ್ರಕೃತಿಯ ಗುಣ ಇದೆಂಥದ್ದಿದು ಸ್ವಭಾವ. ಇವ್ರಿಗೇನಾಗಿದೆ ಅಂತ ಕೇಳಿದರೆ ಸಹಜವಾಗಿ ಜ್ಞಾನ ಇರೋದ್ರಿಂದ ಯಾವ ಸಮಸ್ಯೆನ, ಬೆಳಕು ಯಾವಾಗಲೂ ಹೋಗೋದೇ ಇಲ್ಲ. ಬೆಳಕು ಅಟ್ಯಾಚ್ಡ್ ಆಗಿರೋದ್ರಿಂದ ಅದು ನೋಡಿ, ಇವತ್ತು ಮೊಬೈಲಲ್ಲಿ ಅಲ್ಲೇ ಬಂದ್ಬಿಟ್ಟು ಟಾರ್ಚ್ ಬರುತ್ತಲ್ಲ, ಹಾಗೆ ಬೆಳಕು ಸೃಷ್ಟಿ ಮಾಡಿಕೊಳ್ಳೋ ಶಕ್ತಿ ಅವರಿಗಿದೆ. ಬೆಳಕು ಬುದ್ಧಿ ಅಂತ ಅರ್ಥ. ಬುದ್ಧಿ ಹೊರಗಿಲ್ಲ ಇಟ್ಬೇಕಿಲ್ಲ, ಏನು ಸಾಕೋದಕ್ಕೆ? ಅದಕ್ಕೆ ಜಯತೀರ್ಥರು ಗೆರಗಳು ಗುಹೆಯಲ್ಲಿ ಕುತ್ಕೊಂಡು ಬರೋದ್ರು, ಗೊತ್ತಾಯ್ತು? ಗುಹೆಯಲ್ಲಿ ಕುತ್ಕೊಂಡು ಬರೋದ್ರು. ಧ್ಯಾನ ಮಾಡಬೇಕು, ಧ್ಯಾನ ಮಾಡ್ತಾರೆ ಗುಹೆಯಲ್ಲಿ ಅಂದರೆ ಸರಿ. ಬರೀತಾರೆ ಅಂದರೆ ಬೆಳಕು ಬೇಕಲ್ಲ. ಎಲ್ಲಿತ್ತು ಬೆಳಕಾಗಿದ್ದರೆ ಅವರಿಗೆ? ಅವ್ರು ಕಣ್ಣು ಮುಚ್ಕೊಂಡು ಬರೆದ್ರೆ ಹಾಗೆ ಬರ್ತೀವಿ. ಈ ಬೆಳಕು ಬೇಡ ಒಳಗಿನ ಬೆಳಕೆ. ಗುಣಾತೀತ ವಿಮುಕ್ತಾನಾಂ ಮತಿ ಶುದ್ಧ ವ್ಯತಿರ್ಯತಃ ಸಮ್ಯಗೇ ವಾಥ ನಿತ್ಯಾಚ. ಅದು ಗುಣಾತೀತರಿದ್ದಾರಲ್ಲ, ಮುಕ್ತರಿದ್ದಾರಲ್ಲ, ಅವ್ರ ಬುದ್ಧಿ ಮಾತ್ರ ಯೋಚನೆ ಮಾಡೋ ಹಾಗೆ ಇಲ್ಲ. ಯಾತಕ್ಕೆ? ಯಾವಾಗಲೂ ಸಮ್ಯಕ್ಕೆ, ಬೇರೆ ಮಿಕ್ಸರೇ ಇಲ್ಲ ಅದಕ್ಕೆ. ಸತ್ವಾದಿಗಳ ಪ್ರಶ್ನೆಯೇ ಇಲ್ಲ. ಸ್ವರೂಪ ಸತ್ಯ 100%. ಉಳಿದು ಮಿಕ್ಸರ್ ಹೆಸರು ಕೂಡ ಇಲ್ಲ. ಸಮ್ಯಗೇವಾಥ ನಿತ್ಯಾಚ. ಇದೆಲ್ಲ ಎಷ್ಟು ಉಪಯೋಗ ಸರಿಯಾಗಿ ಓದ್ತಿರಬೇಕು, ಮನನ ಮಾಡ್ತಿರಬೇಕು. ಆಗ ಗುಣಗಳಿಗೂ ನಮ್ಮ ಸ್ವರೂಪಕ್ಕೂ ವಸ್ತು ಏನೇನು ಸಂಬಂಧ ಇರುತ್ತೆ, ಜ್ಞಾನ ಹೇಗೆ ಶುದ್ಧವಾಗಿರುತ್ತೆ ಗೊತ್ತಾಗುತ್ತೆ. ತತ್ತನ್ ಮಹಾತ್ಮ್ಯ ಯೋಗತಃ ಬಹುಲಾ ಚಾತಿ ವಿಷದ. ಅವರವರ ಶಕ್ತಿಗೆ ತಕ್ಕಂತೆ ಒಂದು ಸ್ಥಿತಿ ಬಂತೀಗ. ಮುಕ್ತರೆಲ್ಲರಿಗೂ ಕೂಡ ಏನಿದೆ, ತಪ್ಪು ತಿಳುವಳಿಕೆ ಚಾನ್ಸೇ ಇಲ್ಲ ಮುಕ್ತರಿಗೆ. ಪೂರ್ಣ ತಿಳುವಳಿಕೆ ಬೇರೆ, ತಪ್ಪು ತಿಳುವಳಿಕೆ ಬೇರೆ. ತಪ್ಪು ತಿಳುವಳಿಕೆ ಹೆಸರು ಕೂಡ ಇಲ್ಲ. ಆದರೆ ಅಲ್ಲಿ ತಾರತಮ್ಯ ಇದೆ. ಮಹಾತ್ಮ್ಯ ಯೋಗತಃ ಅವ್ರ ಮಹಾತ್ಮೆಗೆ ತಕ್ಕಂತೆ ಅವರ ಪ್ರತಿಭೆಯಲ್ಲಿ ವೇರಿಯೇಷನ್ ಬರುತ್ತೆ. ತಪ್ಪು ಬರೋದಿಲ್ಲ. ಏನು ಬರುತ್ತೆ? ಕ್ಲಾರಿಟಿ ಜಾಸ್ತಿ ಇರುತ್ತೆ. ಕ್ಲಾರಿಟಿ, ಸ್ಪಷ್ಟತ್ವೇ ನ್ಯೂನಮ್ ಅಂತ ಹೇಳಿದ್ರಲ್ಲ ಹಾಗೆ. ಸ್ಪಷ್ಟಾಚೈವ, ಅದೇ ಪದ, ಸ್ಪಷ್ಟಾಚೈವ ಶ್ರೇಯೋಮತಿ ಮಹಾಶುದ್ಧ ಚಿತ್ತಿತ್ವೇನ. ದೇವ್ರ ಬಗ್ಗೆ ಹೇಳಿ ಆಯ್ತೀಗ. ಪರಮಾತ್ಮನ ಮಹಿಮೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಲ್ಲೂ ಹೇಳ್ತಾರೆ. ಲಕ್ಷ್ಮೀದೇವಿ ಅಲ್ಟಿಮೇಟ್. ಈಗ ದೇವ್ರನ್ನ ಬಿಟ್ಟ ಮೇಲೆ ಅಲ್ಟಿಮೇಟ್ ಅವರೇ. ಅವ್ರ ಸ್ಪಷ್ಟಾಚೈವ ಶ್ರೇಯೋಮತಿ ಮಹಾಶುದ್ಧ ಚಿತ್ತಿತ್ವೇನ. ಮಹಾಶುದ್ಧ ಚಿತ್ತಿತ್ವ. ಅವ್ರು ಯಾವ ಕಾರಣದ ಸತ್ವಾದ ಪ್ರಸಕ್ತಿನೇ ಇಲ್ಲ. ಯಾತಕ್ಕೆ? ಅದ್ರ ಮೇಲಿದ್ದಾರೆ. ಅಬೌಟ್ ದಟ್ ಆದ್ದರಿಂದ ಸಮಸ್ಯೆನೇ ಬರಲಿಲ್ಲ. ತಥೋಪಿ ಅತಿ ಮಹಾಚಿತಿ. ಅದಕ್ಕಿಂತ ದೊಡ್ಡ ಜ್ಞಾನ ಯಾವುದು ಅಂತ ಕೇಳಿದರೆ ದೇವರು. ಅಶೇಷ ಉರುವಿಶೇಷಾಣ ಅತಿ ಸ್ಪಷ್ಟತೆಯ ದೃಶಿ ನಿತ್ಯಮೇಕ ಪ್ರಕಾರಾಚ ನಾರಾಯಣಮತಿ ಪರ ಸೂರ್ಯಪ್ರಭಾವದಖಿಲಂ ಭಾಸಯಂತಿ ನಿರಂತರ ನಿರ್ಲೇಪ ವೀತದೋಷಾಚ ನಿತ್ಯಮೇವ ಅವಿಕಾರಿಣಿ. ಇದರಲ್ಲಿ ಎಲ್ಲಿ ಸೇರಿಸ್ಕೊಂಡು ಹೋಗ್ಬೇಕು ಗೊತ್ತಾಗತ್ತಾ? ಎಲ್ಲಿ ಸೇರಿಸ್ಕೊಂಡು ಹೋಗ್ಬೇಕು ಇದಿಷ್ಟನ್ನ? ಪ್ರಮಾಣ ಪದ್ಧತಿಯಲ್ಲಿ ಈಶಜ್ಞಾನ ಅಂತ ಹೇಳ್ತಾರೆ. ಈಶಜ್ಞಾನದಲ್ಲಿ ಹೇಳಬೇಕಲ್ಲ. ಏನಂತ ಹೇಳಿದ್ರಲ್ಲಿ ಈಶಜ್ಞಾನ ಹೇಳಬೇಕಾದ್ರೆ ಸ್ವಾತಂತ್ರ್ಯೇಣ ಸ್ವಪರಗತ ಅಶೇಷ ವಿಷಯಕಂ ಈಶ್ವರ ಜ್ಞಾನ. ತನ್ನ ಬಗ್ಗೆ, ಉಳಿದವ್ರ ಬಗ್ಗೆ ಸ್ವಾತಂತ್ರ್ಯ ಎಲ್ಲ ತಿಳ್ಕೊಡೋದು ದೇವ್ರ ಜ್ಞಾನ ಅಂತ ಹೇಳಿಬಿಟ್ಟು ಇದಿಷ್ಟು ಓದಿದಾಗ ಅದು ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಗೊತ್ತಾಯ್ತು? ಅಲ್ಲಿ ಯಾಕೆ ಬರಲಿಲ್ಲ ಅಂದರೆ ಬಿಗಿನರ್ಸ್ ಅದು. ಅದನ್ನು ಹೇಳ್ತಾ ಕೂತ್ಕೊಂಡು ಅದು 20 ಪುಟ ಆಗಿ ಹೋಗುತ್ತೆ. ಒಂದು ಹೇಳಿದ್ರೇ ಮತ್ತೆ ಕೇಳೋದಿಲ್ಲ, ಅಷ್ಟೆಲ್ಲ ಬರೋದಿಲ್ಲ ಅಂತೇಳಿ ಅದು ಇದು ಪ್ರವೇಶ ಕೊಡೋದು, ಎಂಟ್ರಿ ಕೊಡೋದಾದ್ದರಿಂದ ಅಷ್ಟು ಹೇಳ್ತಾರೆ. ಅನಾಲೋಚನೆ, ಯೋಚನೆ ಹೆಸರು ಕೂಡ ಮಾಡಬೇಕಾಗಿಲ್ಲ. ರುಜುಗಳು ಅಷ್ಟೇ ಡಿಫ್ರೆನ್ಸ್. ಅದರಲ್ಲಿ ಕೆಲವು ವ್ಯತ್ಯಾಸಗಳು ಬರ್ತವೆ. ಇದು ಮೇನ್ ಡಿಫ್ರೆನ್ಸ್. ತಥೋಪಿ ಅತಿ ಚಿತಿ ಜ್ಞಾನ. ಮಹಾಚಿತಿ ಭಾರಿ ಜ್ಞಾನ. ಅತಿ ಮಹಾಚಿತಿ ಅತ್ಯಂತ ಮಹಾಜ್ಞಾನ. ಅಶೇಷ ಉರು ವಿಶೇಷಣ ಅತಿ ಸ್ಪಷ್ಟತೆಯ ದೃಶಿ. ಕೆಲವು ನೋಡ್ತಾರೆ, ನೋಡಿದಾಗ ಗೊತ್ತಾಗಲಿಲ್ಲ, ಸ್ಕ್ಯಾನ್ ಮಾಡೋಣ ಅಂತಾರೆ. ಆ್ಯಕ್ಚುಲಿ ಸ್ಕ್ಯಾನ್ ಮಾಡೋಣ,
ಆಮೇಲೆ ಇದು ಮಾಡೋಣ, ಏನದು ಎಕ್ಸ್ರೇ ಮುಗಿತಲ್ಲ, ಸ್ಕ್ಯಾನ್ ದೊಡ್ಡ ಯಾವುದಕ್ಕಿಂತ ಭಾಳ ದೊಡ್ಡ ಸ್ಕ್ಯಾನ್, MRI ಮಾಡೋಣ, CT ಸ್ಕ್ಯಾನ್ ಎಲ್ಲ ಶುರು ಮಾಡ್ತಾರಲ್ಲ, ಹಾಗೆ ಅತಿ ಸ್ಪಷ್ಟ ನೋಡಬೇಕು. ಇಷ್ಟಾದ್ರಲ್ಲಿ ಎರರ್ಸ್ ಬಂದಿರ್ಬೋದು, ಏನಂತಿಲ್ಲ. ಮಾಡ್ಬೇಕಾದ್ರೆ ಸತ್ತವರು ಇದ್ದಾರೆ. ಟೆಸ್ಟ್ ಮಾಡಬೇಕಾದ್ರೆ ಏನು ಇರಬಾರ್ದು ಅವರಲ್ಲಿ, ಮೆಟಲ್ ಇರಬಾರ್ದು, ಯಾವುದು ಮೆಟಲ್ ಇದ್ದರೆ ಅಲ್ಲಿ ಅದು ಹೋದವ್ರು ಇದ್ದಾರೆ. ಆ ಥರ ಕಡಿಮೆ ಆದರೂ ಕೂಡ ಕೇರ್ ಇವರು ತೊಗೋಬೇಕು, ಅವನು ತೊಗೋಬೇಕು. ಇವು ಗೊತ್ತೇದಾಗ ಇಟ್ಕೊಂಡ್ಬಿಡ್ತೀರಿ, ಪರವಾಗಿಲ್ಲ, ಅದು ಬುದ್ಧಿವತಿ ಮಾಡಕ್ಕೆ ಹೋಗಬಾರ್ದು. ನಿತ್ಯಂ ಏಕಪ್ರಕಾರ ಏಕಪ್ರಕಾರ, ವೃದ್ಧಿರಾಸಗಳಿಲ್ಲ ದೇವ್ರ ಜ್ಞಾನಕ್ಕೆ. ಯಾತಕ್ಕೆ? ಅನಾದಿ ಅಕ್ವೈರ್ಡ್ ಆಗಿದ್ದರೆ ಅನಿತ್ಯ ಆಗ್ತದೆ. ನಿತ್ಯ ಮತ್ತು ಪೂರ್ಣ. ನಾರಾಯಣಮತಿ, ನಾರಾಯಣಮತಿ ಅಂದರೆ ಜ್ಞಾನ ಶಬ್ದ ಅರ್ಥ. ಜ್ಞಾನಮತಿ ಅಂದರೆ ಜ್ಞಾನ. ಪ್ರಭಾವದ ಕೆಲಂ ಭಾಸಯಂತಿ ನಿರಂತರ, ಸೂರ್ಯನ ಪ್ರಕಾಶದಂತೆ. ಇದು ಸಣ್ಣದು ನೀಚ ದೃಷ್ಟಾಂತ. ಈ ಸೂರ್ಯನ ಲಿಮಿಟೇಷನ್ ಇದೆ. ಆದರೆ ಅಖಿಲಂ ಭಾಸಯಂತಿ, ಅಖಿಲಂ ನಿರಂತರ. ಗ್ರಹಣ ಇಲ್ಲ. ಈ ಸೂರ್ಯನ ಗ್ರಹಣ ಬಂದರೆ ಏನಾಗುತ್ತೆ? ಆ ಬೆಳಕಿಲ್ಲಿ ರೀಚ್ ಆಗೋದಿಲ್ಲ. ಅದು ನಿರಂತರ. ಅಂತರ ಅಂದ್ರೇನು? ಗ್ಯಾಪ್ ಇಲ್ಲ. ನಿರ್ಲೇಪ, ಲೇಪ ಇಲ್ಲ, ಯಾವುದರ ಲೇಪನೂ ಅದಕ್ಕಿಲ್ಲ. ದೋಷ ವೀತದೋಷಾಚ, ದೋಷ ಹೆಸರು ಕೂಡ ಇಲ್ಲ. ನಿತ್ಯಮೇವ ಅವಿಕಾರಿಣಿ, ನಿತ್ಯದೂ ಇದೆ, ನಿತ್ಯದಲ್ಲೂ ಅವಿಕಾರಿಣಿಯಾಗೇ ಇರುತ್ತೆ ಹೊರತು ವಿಕಾರಕ್ಕೊಳಗಾಗೋದಿಲ್ಲ. ಇಷ್ಟು ತಿಳ್ಕೊಂಡ್ಬಿಟ್ಟೆ ದೇವರ ಜ್ಞಾನದ ಬಗ್ಗೆ ಸ್ಪಷ್ಟೀಕರಣ. ನಾವಲ್ಲಿ ದೇವ್ರಿಗೆ ಗೊತ್ತಾಗಲಿಲ್ಲ, ನಮ್ಮ ಪ್ರಾರ್ಥನೆ ಕೇಳಿಸ್ತಿಲ್ಲ, ನೀವು ಜೋರಾಗಿ ಹೋಗ್ಬೇಕು ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ದೇವರಿಗೆಲ್ಲ ಗೊತ್ತಿದೆ. ವಿಶೇಷವಾದ ತದ್ಗತಾನ್ ತ್ಯಕ್ತ್ವಾ ಪ್ರಾಯಸ್ತಲ್ಲಕ್ಷಣಾಶ್ರಿಯ, ವಿಶೇಷಾನ್ ತದ್ಗತಾನ್ ತ್ಯಕ್ತ್ವಾ ಪ್ರಾಯಸ್ತಲ್ಲಕ್ಷಣಾಶ್ರಿಯ. ವಿಶೇಷಗಳನ್ನು ತೆಗೆದುಹಾಕಿಬಿಟ್ರೆ ಉಳಿದೆಲ್ಲ ಮಹಾಲಕ್ಷ್ಮಿಗೂ ಕಾಮನ್ನೇ. ಆದರೆ ಆ ಪರ್ಫೆಕ್ಷನ್ನು ಅವೆಲ್ಲ ಸ್ವಾತಂತ್ರ್ಯ ದೇವರದೇ. ಆದರೆ ಉಳಿದು ಎಲ್ಲರಿಗಿಂತ ಅತಿ ಜಾಸ್ತಿ ಇರೋದು ಯಾರಲ್ಲಿ? ಮಹಾಲಕ್ಷ್ಮಿ. ಏನೋ ಹಾಂ, ಅದಕ್ಕೆ ಹೇಳ್ತಾರೆ. ಏನು ಹೇಳಿದರು ಅವ್ರಿಗೆ? ಶುದ್ಧಾತ ದೇವರಿಗೆ, ಅದು ಶುದ್ಧ ಅತಿ ವಿಷದ ಅಂತ ಹೇಳಬೇಕಾದ್ರೆ ಮುಂದುವರಿಸ್ತಾರೆ. ವಿಶೇಷಾನ್ ತದ್ಗತಾನ್ ತದ್ಗತಾನ್ ಅಂದ್ರೇನು? ನಾರಾಯಣಗತಾನ್ ತ್ಯಕ್ತ್ವಾ ಪ್ರಾಯ ತಲ್ಲಕ್ಷಣ ಶ್ರಿಯ. ಯಾವ ಲಕ್ಷಣ? ಸ್ತ್ರೀಲಿಂಗ. ಯಾತಕ್ಕೆ ಹೇಳಿದರು? ಮತಿ ಹೇಳಬೇಕಾಗಿದೆ. ಮತಿ ಸ್ತ್ರೀಲಿಂಗದ ಪದ, ಅದಕ್ಕೆ ಹಾಗೆ ಹೇಳಿ. ಹಾಂ, ಏನದು? ಇನ್ನ ಮೋದಿ ಹಾಂ ದೈತ್ಯ ರಕ್ಷ ಪಿಶಾಚಕ. ಯಾರವರೆಲ್ಲ? ತಮೋಯೋಗ್ಯರು, ತಮಸ್ಸಿನವರು. ಅವರಲ್ಲಿ ಏನಿರ್ತ ಅಂಥದ್ದು ಯಾವ ಟ್ರೇಸು ಇರಲಿಲ್ಲ ಅಂತ ಹೇಳಬೇಕಾಗಿದೆ. ಅದಕ್ಕೆ ಶುದ್ಧ ಅಂತ ಪದ ಉಪಯೋಗಿಸಿದ್ರು. ಅಲ್ಲಿ ಅಂಥವರು ಅಂತ ಅರ್ಥ. ಪ್ರವೃತ್ತಿ ಅಂದರೆ ಇತ್ಯಾದಿ ಅಂತ ಅರ್ಥ. ಯಥಾ ಭಗವನ್ಮತೆ ನಿರತಿಶಯ ಸ್ಪಷ್ಟತ್ವಂ ತಥೈವ ಸ್ಪಷ್ಟತಾಭಾವಾತ್ ತತ್ತತ್ರಾಭಾವಾತ್ತು ಕೇವಲಂ ನ ತಾದೃಶಿ. ಪ್ರಮಾಣ ಲಕ್ಷಣಕ್ಕೂ ಆಚಾರ್ಯ ಬರೆದಿರೋದು, ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಯಥಾ ತಾದೃಶಿ ಸ್ಪಷ್ಟತಾಭಾವಾತ್. ದೇವರ ಗುಣಗಳ, ಮಹಾಲಕ್ಷ್ಮಿನೂ ಒಂದು ಪದಾರ್ಥ ನೋಡ್ತಾರೆ, ದೇವರು ನೋಡ್ತಾರೆ. ಇಬ್ಬರದ್ದು ಪರ್ಫೆಕ್ಟ್ ಆದ ಸಂಶಯನೇ ಇಲ್ಲ. ಆದರೆ ನಮಗೇನೂ ಗೊತ್ತಾಗದೆ ಒಂದು ಸೂಕ್ಷ್ಮತೆ ಇದೆ. ಏನಂದರೆ ಸ್ಪಷ್ಟತಾ. ಆ ಸ್ಪಷ್ಟತೆಯಲ್ಲಿ ವೇರಿಯೇಷನ್ ಸಿಗುತ್ತೆ. ನಾವು ಹೇಳ್ತೀವಲ್ಲ, ರನ್ನಿಂಗ್ ರೇಸ್, ಒಲಿಂಪಿಕ್ಸೆಲ್ಲ ಏನು ಮಾಡ್ತಾರೆ? ನಮ್ಮ ಪ್ರಕಾರ ಇಬ್ಬರು ಒಂದೇ ಟ್ರೈನ್ ಬಂದಿದ್ದಾರೆ ನಮ್ಮ ಪ್ರಕಾರ. ಬಟ್ ಅವ್ರು ಏನು ಮಾಡ್ತಾರಾಗ ಸೂಕ್ಷ್ಮ ಎಲ್ಲೋ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಡಿಫ್ರೆನ್ಸ್ ಇದೆ. ಅವ್ನು ಫಸ್ಟ್ ಇವನು ಸೆಕೆಂಡ್ ಆಗಿಬಿಡ್ತಾನೆ. ಆ ಟೈಪ್. ಅದು ಬರೀ ಕಣ್ಣಿಗೆ ಕಾಣೋದಿಲ್ಲ. ಅದು ಬರೀ ಕಣ್ಣಿಗೆ ಕಂಡ್ರೆ ಇವನೇ ಕಂಡಾಗ ಕಾಣ್ತಾರೆ ಕೆಲವು ಸಲ. ಹಾಗಲ್ಲ, ಅಷ್ಟು ವ್ಯತ್ಯಾಸ ಇದೆ. ಅದು ವ್ಯತ್ಯಾಸ ಇದೆ, ಅದು ಒಪ್ಪಲೇಬೇಕು. ಅವರಿಬ್ಬರು ಜ್ಞಾನ ಈಕ್ವಲ್ ಆಗಿಬಿಟ್ಟು ಅವರಿಬ್ಬರು ಈಕ್ವಲ್ ಆಗ್ತಾರೆ. ಮತ್ತೆ ಈಕ್ವಲ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಕೇವಲ ತತ್ತಂತ್ರತ್ವಾತ್ ಭಗವನ್ ಮಾತ್ರಾಧೀನತ್ವಾತ್. ಒಂದು ವಿಶೇಷ ಏನಂದರೆ ದೇವರ ಎಲ್ಲರದ್ದು ಯಾರೋ ದೇವರ ಅಧೀನನೇ. ಮಹಾಲಕ್ಷ್ಮಿ ದೇವರ ಅಧೀನ. ವ್ಯತ್ಯಾಸ ಏನು ಬಂತು ಅಂದರೆ ಮಹಾಲಕ್ಷ್ಮಿ ಜ್ಞಾನ ದೇವರಿಗೆ ಮಾತ್ರ ಅಧೀನ. ವಾಯುದೇವರ ಜ್ಞಾನ ಈಗ ಅವರಿಬ್ಬರಿಗೆ ಅಧೀನ. ಇವರಿಬ್ಬರಿಗೆ ಸರಸ್ವತಿ ಬಾರಿ 3 ಜನಕ್ಕೆ ಅಧೀನ. ಜಾಸ್ತಿ ಆಗ್ತಾ ಹೋಗಿ ನಮ್ಮದು ಆನಂದ ಎಷ್ಟೋದು ಕೆಳಗೆ ಹೋಗಿಬಿಡೋದು. ಕೇವಲ ತತ್ತಂತ್ರತ್ವಾತ್ ಭಗವನ್ ಮಾತ್ರಾಧೀನತ್ವಾತ್. ಅತ್ರ ಕೇವಲ ಮಿತಿ ಸ್ವರೂಪ ಕಥನಂ. ಕೇವಲ ಅಂದರೆ ಸ್ವರೂಪ ಅಂತ ಹೇಳಿದರು. ಪರಾಧೀನತ್ವಾದಿತ್ಯೇವ ಹೇತು ತಾದೃಶಿ ಭಗವನ್ಮತಿ ಸದೃಶಿ. ಅದು ಅದರ್ವೈಸ್ ಸಿಮಿಲರ್. ಅತಃ ಪ್ರಾಯ ಇತ್ಯುಕ್ತ ಮಿತಿ ಭಾವ. ಪ್ರಾಯ ಅಂತ ಹೇಳೋದಕ್ಕೆ ಅದೇ ಕಾರಣ ಅಂಥೇಳಿ. ಬ್ರಹ್ಮಣಸ್ತು ಪ್ರಾಯೇಣೈವ ಶ್ರೇಯೋ ಯಥಾ. ಇನ್ನು ಬ್ರಹ್ಮದೇವರ ಜ್ಞಾನ ಹೇಗಿರುತ್ತೆ? ಇಷ್ಟು ಪ್ರಮಾಣ ಪದ್ಧತಿಯ ಭಾಗ ಪೂರ್ತಿ ಕ್ಲಾರಿಟಿ ಸಿಗುತ್ತೆ ಅದರೊಳಗೆ.
ಬ್ರಹ್ಮಣಸ್ತು ಪ್ರಾಯೇಣ ಏವಂ ಶ್ರೀಯೋ ಮೈಥ. ಮಹಾಲಕ್ಷ್ಮಿ ಜ್ಞಾನ ಇದ್ದಾಗೆ ಇರುತ್ತೆ. ಅಂದರೆ ಯಾವ ದೃಷ್ಟಿಯಿಂದ ಎಲ್ಲ ಗೊತ್ತಾಗುತ್ತೆ ಅನ್ನೋಷ್ಟು ಬಿಟ್ಟು ಕಾಮನ್ ಇದು. ಆದರೆ ಮುಕ್ತಾನಂತೂ ತದನ್ನೇಷಾಂ ಸಮುದ್ರ ತರಲೋಪಮ. ಇನ್ನು ಕೆಲವು ವ್ಯತ್ಯಾಸಗಳಲ್ಲಿ ಹೇಳಿದ್ದಾರೆ ಪ್ರಮಾಣ ಪದ್ಧತಿಯಲ್ಲಿ, ಪ್ರಮಾಣ ಲಕ್ಷಣದಲ್ಲಿ ಸೇರಿಸ್ಕೋಬೇಕಲ್ಲ. ಅಲ್ಲಿ ಅನಾಲೋಚನ, ಆಲೋಚನ ಇವೆಲ್ಲ ವ್ಯತ್ಯಾಸಗಳಿದೆ. ಮತ್ತು ಜಗತ್ ಪ್ರಸಿದ್ಧ, ಅಪ್ರಸಿದ್ಧ, ನಿಗಮತತೆಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬ್ರಹ್ಮವಾಯುಗಳ ಜ್ಞಾನ ಎಷ್ಟು ಅಂದರೆ ಸಮಸ್ತ ವೇದದ ಜ್ಞಾನ ಪೂರ್ತಿ ಅವರ ತಲೆಯಲ್ಲಿದೆ. ಮಹಾಲಕ್ಷ್ಮಿ ಅದನ್ನು ಮೀರಿ ಜ್ಞಾನ ಇದೆ, ದೇವರಿಗೆ ಫುಲ್ ಇದೆ. 3 ಜನ ಡಿಫರೆನ್ಸ್ ಬರುತ್ತೆ. ಗೊತ್ತಾ? ತ್ಯಕ್ತವೇದಿಗಳು ಅಂದರೆ ಏನರ್ಥ? ವೇದದ್ದೆಲ್ಲ ಗೊತ್ತಿದೆ ಅಂತ ಅರ್ಥ. ಅಗ್ನಿಜ್ವಾಲ ಮುಕ್ತಾನಾಂತು ತದನ್ನೇಷಾಂ ಸಮುದ್ರ ತರಲೋಪಮ. ಸಮುದ್ರ ತರಲಾದ ಸಮುದ್ರದ ಅಲೆಗಳಿದ್ದಂತೆ, ಅಲೆಗಳಿದ್ದಂತೆ ಅಂತ ಅರ್ಥನ. ಉಬ್ಬೋದು ಕಬ್ಬೋದು, ಉಬ್ಬೋದು ವೃದ್ಧಿ ಹ್ರಾಸೋಪಮ. ಕೆಲವು ಹೆಚ್ಚು ಕೆಲವು ಆಗ್ತಾನೇ ಇರುತ್ತೆ. ಉಳಿದವ್ರದೆಲ್ಲ ಅಫೆಕ್ಟ್, ಇವರಿಗೆ ಅಫೆಕ್ಟ್ ಇಲ್ಲ, ರುಜುಗಳಿಗೆ ಅಫೆಕ್ಟ್ ಆಗೋದಿಲ್ಲ. ಹೆಚ್ಚಾಗಿದ್ದು ಕಡಿಮೆ ಆಗೋದಿಲ್ಲ. ಮತ್ತು ಅವ್ರು ತಿರೋಧಾನ ಆಗ್ಬೋದು. ಅವ್ರು ರುಜುಗಳ ಜ್ಞಾನ ತಿರೋಧಾನ ನೆನ್ಪಿಟ್ಕೋಬೇಕು. ತಿರೋಧಾನ ಅನ್ನೋ ಪದನ ಎಲ್ಲಿಂದ ಶುರು ಮಾಡಬೇಕು? ಗರುಡ ಶೇಷ ರುದ್ರನ ಶುರು ಮಾಡಬೇಕೆ ಹೊರತು ವಾಯುದೇವರಿಗೆ ಏನಿಲ್ಲ. ಅದಕ್ಕೆ ಕಲಿಯುಗದಲ್ಲಿ ಕಳಿಸಿದ ಆಗ್ತಿತ್ತು 3 ರೂಪದಲ್ಲಿ ಸರಿ ಇದ್ದಾರೆ. ಇಲ್ಲಿ ಹುಟ್ಟಿದ ತಕ್ಷಣ ಏನು ತಿರೋಧಾನ ಆಗಿಲ್ಲ. ಯಾತಕ್ಕೆ? ಮಾನುಷ ಅನ್ನವನ್ನುಂಟು ಜ್ಞಾನಶೂನ್ಯನೂ ಆದೆ. ಆ ಥರ ಅಫೆಕ್ಟ್ ಕ್ರಿಯೇಟ್ ಆಗುತ್ತೆ, ಅವ್ರಿಗೆ ಆಗೋದಿಲ್ಲ. ಇದು ವಿಶೇಷ. ತಿರೋಧಾನಾಭಾವ ಹೊಸ ವಿಷಯ ನೆನ್ಪಿಟ್ಕೊಂಡಿರ್ಬೇಕಾದ್ರೆ. ಬೇರೆ ಎಲ್ಲರಿಗೂ ಕೂಡ ತಿರೋಧಾನ ಆಗೋ ಸಂಭವ ಇದೆ. ಒಂದೊಂದು ಆಗುತ್ತೆ ಯಾವುದೋ ಪ್ರಸಂಗದಲ್ಲಿ. ವಾಯುದೇವರಿಗೆ ಮಾತ್ರ ಏನಾಗಲ್ಲ, ರುಜುಗಳಿಗೆ ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ ಹೊರತು ತಿರೋಧಾನ ಯಾವ ಕಾಲಕ್ಕೂ ಬರೋದಿಲ್ಲ. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಚ್ಛ. ಅಲ್ಲಿ ಸರ್ವಜ್ಞ ಶಬ್ದಕ್ಕೆ ಅರ್ಥ ಏನು? ತಿರೋಧಾನಾಭಾವ ರೂಪ ಸರ್ವಜ್ಞ ಇರೋದು ಅವರಿಗೆ. ತಿರೋಧಾನ ಇಲ್ಲದಿರುವಿಕೆ ಅಂತಿದೆ. ಇವ್ರಿಗೆ ತಿರೋಧಾನ. ಅಶ್ವತ್ಥಾಮಾಚಾರ್ಯ ತಿರೋಧಾನ ಬರಲಿಲ್ಲ. ಮಹಾಭಾರತ ರಾಮಾಯಣ ಗೊತ್ತಾಗೋದಿಲ್ಲ ಎಷ್ಟು ತಿರೋಧಾನ ಇದೆ ಅಂತೇಳಿ. ಸುಗ್ರೀವ ಅಲ್ಲೇ ತಿರೋಧಾನ. ಭಾಳ ತಿರೋಧಾನ ಬೇಡ, ಕಂಡಿದ್ದೆಲ್ಲ ರಾಮದೇವರಿಂದ. ಕೂತ್ಕೊಂಡು ಬರ್ತೇ ಬಿಟ್ಟ ರಾಮದೇವ್ರ ಕೆಲಸ ಹನುಮ. ಎಷ್ಟು ಹಿಂದಿ ಜನ್ಮದ್ದು ಅವೆಲ್ಲ ಬೇಡ, ಅಲ್ಲೇ ಗೊತ್ತಾಯ್ತು. ಆ ಹನುಮಂತ ಹೇಳಿದ್ಮೇಲೆ ಗೊತ್ತಾಯ್ತು. ಉಳಿದವ್ರಿಗೂ ತಿರೋಧಾನ. ರಾಜ ಆಗಿದ್ದರೆ ನಮ್ಮ ಗಂಟೆ ಹೋಗುತ್ತೆ, ಅದು ಮಲ್ಕೊಬಿಟ್ರು. ಡ್ರೈವರಿಗೆ ತಿರೋಧಾನ ಆದರೆ ಆ್ಯಕ್ಸಿಡೆಂಟ್. ಬಟ್ ಇವರು ಪ್ಯಾಸೆಂಜರ್ಸ್ಗೆ ಯಾರ ತೊಂದರೆ ಇಲ್ಲ. ಇಲ್ಲೇ ಯಾರಿಗೆ? ಹೌದಿದೆ, 3 ರೂಪದಲ್ಲೂ ಇದೆ, ಇಲ್ಲೂ ಇದೆ. ತಿರೋಧಾನ ಅಷ್ಟೇ ಅಲ್ಲ, ಪೂರ್ಣತೆಯೇ ಇಲ್ಲ ಅವರಿಗೆ. ಅಲ್ಲಿಂದ ಶುರುವಾಗುತ್ತೆ. ಅವ್ರು ಯಾವ ಕಾಲಕ್ಕೂ ವ್ಯತ್ಯಾಸ, ನೋ ಚೇಂಜ್ ಅಟ. ಇಂಪ್ರೂವ್ ಆಗುತ್ತೆ, ಇಂಪ್ರೂವ್ ಒಪ್ಕೋತಾರೆ. ಜ್ಞಾನ ವೃದ್ಧಿ ಒಪ್ಕೋತಾರೆ. ವಿಶೇಷ ಶೇಷ ಶಯನ ವಿಶೇಷ ಒಪ್ಕೋತಾರೆ. ಅದನ್ನು ನಾವು ಕಾಣೋ ವಿಶೇಷ ಅಲ್ಲ, ಹೊಸದದು ಅದಿದೆ. ಹೌದು, ಮುಕ್ತರಾದ ಮೇಲೆ ಇಲ್ಲಿ ವ್ಯತ್ಯಾಸ ಇದೆ. ಪದಪ್ರಯುಕ್ತ ಕಿಂಚಿನ ಅಧಿಕೆ ಇದೆ, ಅಲ್ಲಿಲ್ಲ. ಅದಕ್ಕೆ ಪರಮೋತ್ಸಾಹ ವರ್ಜನ ಅಂತ ಕರೆದಿದ್ದಾರೆ. ಅದೇ ಅಲ್ಲಿ ಅಲ್ಲಿ ಈಕ್ವಲ್ ಆಗಿಬಿಡುತ್ತೆ. ಆ ರೀತಿ ಇವ್ರು ಹೇಳಿದಾಗಾಯ್ತು. ವಿಶಿಷ್ಟಾದ್ವೈತದ ಮತ ಹೇಗೆ ಅಂದರೆ, ಈಗ ಬ್ರಹ್ಮದೇವರಲ್ಲ ಒಪ್ಪೋಣ. ಮುಂದೆ ಮುಕ್ತಿಯಲ್ಲಿ ಬ್ರಹ್ಮದೇವರಾಗ್ತಾರಲ್ಲ, ಸಮ ಆಗ್ತಾರಲ್ಲ, ಆ ರೀತಿ ಆಗುತ್ತೆ. ಅಲ್ಲಿಗೆ ಸರಿಯಾಗಿದೆ. ಇದು ಪರಬ್ರಹ್ಮ ಸರಿ ಹೋಗಲ್ಲ. ಅದು ಪರಬ್ರಹ್ಮ ಬೇರೆ, ಬ್ರಹ್ಮ ಬೇರೆ.